जायकेदार पकवान का नाम भी ग्रैंड फैमिली रेस्टोरेंट, जहां मिलेंगे आपको हर तरह के वैरायटीज का खाना जो आपको उंगलियां चबाने पर कर देगा मजबूर। खाने के इस खजाने में आपके बर्थडे, कई तरह की पार्टियां और अपनों के साथ मिल बैठ के बिता सकते हैं खुशियों के पल। भी ग्रैंड फैमिली रेस्टोरेंट, सेंट्रल बस स्टैंड बीजापुर। पाकिस्तान जिंदाबाद कहेंगे तो बोलिए गोली मार देंगे, जमीर अहमद खान का बयान। रायचूरू जिला सिंधनूर में मंत्री जमीर अहमद खान ने अपने प्रचार सभा भाषण में कहा कि बीजेपी जिनको मुद्दा बनाकर अधिकार में आना चाहती है, हम इसको होने ही नहीं देंगे। हमें बताएं कि अगर कोई किसी ने पाकिस्तान जिंदाबाद, पाक जिंदाबाद कहा है तो हम खुद इसको गोली मार देंगे। सरकार को बताएं, उन्हें फांसी पर चढ़ा देंगे। ऐसे लोगों पर हम खुद डिशुम डिशुम गोली मार देंगे। हमारे देश में हम ऐसे जिंदाबाद के नारों को बर्दाश्त नहीं कर सकते का करारा जवाब दिया बीजेपी को जमीर अहमद खान ने। मुस्लिम ಅದಕ್ಕಿಂತ ಮುಂಚೆ ನಾನು ಒಬ್ಬ ಹಿಂದೂಸ್ತಾನಿ ಕನ್ನಡಿಗ, ಆಮೇಲೆ ನಾನು ಮುಸ್ಲಿಂ. ಇನ್ನು ಹೊಸ ಶುರು ಮಾಡ್ಬಿಟ್ಟವ್ರೆ ಬಿಜೆಪಿಯವರು. ಏನಪ್ಪ ಶುರು ಮಾಡ್ಬಿಟ್ಟವ್ರು ಅಂದ್ರೆ, ಎಲ್ಲ ಸಭೆದಲ್ಲಿ ಹೋದ್ರೆ 4 ಜನ ಯಾರೋ ಅವ್ರನ್ನ ಕಳಿಸಿ ಪಾಕಿಸ್ತಾನ ಜೈಕಾರ ಆಗ್ಬೇಕಂತ ಏನೋ ಪ್ಲಾನ್ ಮಾಡಿ ಶುರು ಮಾಡೋರೆ. ಮೊನ್ನೆ ಏನೋ ಕೇಳಿ ಬಂತು ನನಗೆ, ರಾಯಚೂರಲ್ಲಿ ಏನೋ ನಮ್ಮ ಬೋಸರಾಜ್ ರವಿ ಅವರು ಏನೋ ರ್ಯಾಲಿ ಮಾಡಿದಾಗ ಕೇಳಿದೆ, ಸೋಷಿಯಲ್ ಮೀಡಿಯಾ ಗೊತ್ತಿಲ್ಲ, ಅದು ಏನೋ ಪಾಕಿಸ್ತಾನಕ್ಕೆ ಜೈಕಾರ ಕೂತು ಕಾಂಗ್ರೆಸ್ ಅವರು ಅಂತ ಹೇಳಿದ್ರು. ಇನ್ನೊಂದು ಘಟನೆ ನಮ್ಗೆಲ್ಲ ಗೊತ್ತೇ ಇರ್ಬೋದು. ಒಂದು ವಿಧಾನಸೌಧದಲ್ಲೇ ನಡೀತು, ಇಲ್ಲ ಅಂತೆಲ್ಲ ವಿಧಾನಸೌಧದಲ್ಲಿ ನಡೆದಿ ಆರೋಪಿಗಳು ಅರೆಸ್ಟ್ ಆಗಿ ನಾಸಿರ್ ಹುಸೇನ್ ರಾಜ್ಯಸಭಾ ಆದ್ಮೇಲೆ ಅದೊಂದು ಯಾರು ಮಾಡಿ ಅದಕ್ಕೆ ಅರೆಸ್ಟ್ ಆಗಿ ಅವ್ರು ಜೈಲಿನಲ್ಲೂ ಇದ್ದಾರೆ. ನನ್ನ ಮಾಧ್ಯಮ ಸ್ನೇಹಿತರಿಗೆ ಇಲ್ಲಿದ್ದವ್ರಿಗೆಲ್ಲ ಹೇಳೋದು, ಹಂಪನ್ಗೌಡರು ಒಂದು ಮಾತಾಡೋದು, ನಾವು ನ್ಯಾಯಾಲಯದಿಂದ ಒಂದು ಹೊಸ ಕಾನೂನನ್ನು ತರಬೇಕು ಸರ್. ಹಂಪನ್ಗೌಡ್ರೆ ಏನಂತ, ಇಂಥ ನ್ಯಾಯಾಲಯದಿಂದ ಕಾನೂನು ತರಬೇಕು. ಈಗ ಏನಾದ್ರೂ ನಾವೇನ್ ಮಾಡ್ತೀವಿ, ಅರೆಸ್ಟ್ ಮಾಡ್ಬಿಟ್ಟು ಕಳಿಸ್ಬಿಟ್ಟು ಅವ್ರ ನ್ಯಾಯಾಲಯ ಅವ್ರ ಮೇಲೆ ಬಿಟ್ಬಿಡ್ತೀವಿ. ನ್ಯಾಯಾಲಯ ಬೇಲ್ ಕೊಡ್ತಾರೋ, ಮತ್ತೊಂದು ಕೊಡ್ತಾರೋ, ಶಿಕ್ಷೆ ಕೊಡ್ತಾರೋ ಅಂತೆಲ್ಲ ಗೊತ್ತಿಲ್ಲ. ಈ ನ್ಯಾಯಾಲಯದಲ್ಲೇ ನಾವೇ ಸರ್ಕಾರ ವತಿಯಿಂದ ನಾವೇ ಒಂದು ಆದೇಶ ತರಬೇಕು. ಏನಂತ, ಈ ತರ ಯಾರನ್ನ ಪಾಕಿಸ್ತಾನ ಜೈಕಾರ ಕೂತ್ರೆ ಅಂತವ್ರನ್ನ ದಯಮಾಡಿ ನಮ್ಮ ಸರ್ಕಾರಕ್ಕೆ ಕೊಡಿ, ಅವ್ರಿಗೆ ನೀವು ಶಿಕ್ಷೆ ಗಲ್ ಶಿಕ್ಷೆ ಕೊಡೋದಿಲ್ಲ, ನಾವೇ ಗುಂಡಕ್ಕೆ ಸಾಯಿಸ್ತೀವಿ ಅಂತ ಏನ್ ಸರ್, ನಾವೇ ಆದೇಶ ಮಾಡ್ಕೊಳ್ಬೇಕಿಲ್ಲ. ಸ್ಪಾಟ್ ಅಲ್ಲಿ ಏನ್ ಮಾಡ್ಬೇಕು, ಪೊಲೀಸರು ಕೊಡ್ಬೇಕು, ಅದು ಆದೇಶ ಮಾಡೋದಾಗಲ್ಲ. ಈ ಕಾನೂನು ಅಂತ ಇರ್ತದೆ, ಕೋರ್ಟಿಂದ ಆದೇಶ ತರಬೇಕು, ಸ್ಪಾಟ್ ಅಲ್ಲಿ ನಿಂತಾರಲ್ಲ, ಸಿಗ್ತಾರಲ್ಲ ಅವ್ರಿಗೆ, ಪೊಲೀಸರಿಗೆ ಅಂತ ಸ್ಲೋಗನ್ ಯಾರನ್ನ ಪಾಕಿಸ್ತಾನ ಜೈಕಾರ ಅಂತ ಕೂದ್ರೆ ಅವ್ರ ಮುಂದೆ ಅಂತ ಅವ್ರ ಬಿಜೆಪಿ ಬೇಕಂತಮ್ಮ. ಅದು ಅವ್ರು ಯಾವ ಹಿಂದೂನು ಬೇಕಾಗಿಲ್ಲ, ಅವ್ರಿಗೆ ಯಾವ ಮುಸಲ್ಮಾನರು ಬೇಕಾಗಿಲ್ಲ. ಅವ್ರು ಬೇಕಾಗಿರೋದು ಅಧಿಕಾರ. ಅಧಿಕಾರ. ಈಗೇನಾಗಿದೆ, ಮಾನ್ಯ ನರೇಂದ್ರ ಮೋದಿ ಅವರು ಅವ್ರ ಭಾಷಣದಲ್ಲಿ ಹೇಳ್ತಾರೆ, ನನ್ನ 10 ವರ್ಷ ನೀವು ಅವಕಾಶ ಮಾಡಿಕೊಟ್ಟಿದ್ರಿ, ಅವಕಾಶದಲ್ಲಿ ನಾನೇನು ಸರಿ ಮಾಡಕ್ಕಾಗ್ಲಿಲ್ಲ, ಇನ್ನೊಂದು ಬಾರಿ ನನ್ನ ಅವಕಾಶ ಮಾಡ್ಕೊಡಿ, ನನ್ನ ಅಭಿವೃದ್ಧಿ ಮಾಡ್ತೀನಿ ಅಂತ ಈಗೆಲ್ಲ ಹೇಳ್ತಾರೆ. ಎಲ್ಲಾ ಕಡೆ ಕರ್ನಾಟಕದ ನನ್ನ ಅನಿಸಿಕೆ 16 ಬಾರಿ ಬಂದ್ಬಿಟ್ಟವ್ರೆ. 2019 ಚುನಾವಣೆ ನೋಡಿರ್ಬೋದು ನೀವು, 2014 ಚುನಾವಣೆ ನೋಡಿರ್ಬೋದು. ಪ್ರಧಾನಮಂತ್ರಿ ಎಷ್ಟು ಸತಿ ಬಂದ್ರು ಟಾಟಾ ಬಾಬಾಯ್ ಮಾಡ್ಬಿಟ್ಟು ಯಾವ್ದೋ ಒಂದ್ ಕಡೆ ಸಭೆ ಮಾಡಿ ಹೋಗ್ಬಿಡೋರು. ಈ ಬಾರಿ ಎಷ್ಟು ಭಯ ಇದೆ, ನಾನು ಇಸ್ ಬಾರ್ 400 ಪಾರ್ ಅಂತೆ. ಎಷ್ಟು ಇಸ್ ಬಾರ್ 400 ಪಾರ್ ಅಂತೆ. ಏನ್ ಮಾಡ್ತಾರೆ, ಎಷ್ಟು ಸತಿ ಕರ್ನಾಟಕ ಮಾಧ್ಯಮ ಸ್ನೇಹಿತರಿದ್ದಾರೆ, ಈ ಬಾರಿ ಕರ್ನಾಟಕಕ್ಕೆ ಎಷ್ಟು ಸತಿ ಬಂದಿದ್ದಾರೆ ಅವರು, ಕರ್ನಾಟಕಕ್ಕೆ ಎಷ್ಟು ಸತಿ ಬಂದಿದ್ದಾರೆ. ಮೊನ್ನೆ ನಾನು ಬೆಳಗಾಂ ಹೋಗಿದೆ, 4 ದಿನ ಹಿಂದೆ ಬೆಳಗಾಂ ಹೋಗಿದ್ದೆ ನಾನು. ಆ ಜೊಲ್ಲೆ ಅಂತ ಎಕ್ಸ್ ಮಿನಿಸ್ಟರ್ ಒಂದು ಹೋಟೆಲ್ ಇದೆ ಬೆಳಗಾಮಲ್ಲಿ. ನಾನು ಯಾವತ್ತೂ ಆ ಹೋಟೆಲಲ್ಲೇ ಉಳ್ಕೊಳ್ಳೋದು ಸರ್. ಏನಂದ್ರೆ ಅಸೆಂಬ್ಲಿ ಟೈಮಲ್ಲಿ, ಸೆಷನ್ ಟೈಮಲ್ಲೆಲ್ಲ ನಮ್ಮ ಹೋಟೆಲ್ ಎಲ್ಲ ರೂಮ್ ಅಲ್ಲೇ ಅಲಾಟ್ ಮಾಡ್ತಾರೆ, ಅಸೆಂಬ್ಲಿ ಅಲ್ಲೇ ಅಲಾಟ್ ಮಾಡ್ತಾರೆ. ಮೊನ್ನೆ ನಾವು ಅನ್ವರ್ ಸರ್ ಬೆಳಗಾಂ ಹೋಗಿದ್ವಿ ನಮ್ಮ ಪ್ರಚಾರಕ್ಕೆ. ಆ ಟೈಮಲ್ಲಿ ಅದೇ ಹೋಟೆಲಲ್ಲಿ ಉಳಿಯುವ ಅಂತ ಫೋನ್ ಮಾಡಿದೆ ನಾನು, ಸರ್ ಒಂದು ರೂಮ್ ಮಾಡ್ಕೊಡಿ, ಬೆಳಗಾಂ ಬಂದಿದ್ದೀವಿ ಅಂತ. ಇಲ್ಲ ಸರ್, ಎಲ್ಲ ಹೋಟೆಲ್ ರೂಮ್ ಬುಕ್ ಆಗ್ಬಿಟ್ಟಿದೆ, ಎಲ್ಲ ನಮ್ಮ ಪ್ರಧಾನಮಂತ್ರಿಗಳು ಬರ್ತಾ ಇದ್ರೆ ಅವ್ರು ಇಲ್ಲೇ ಉಳಿತಾ ಇದ್ದಾರೆ ಅಂದ್ರು. ನನ್ಗೆ ಆಶ್ಚರ್ಯ ಆಯ್ತು, ಪ್ರಧಾನಮಂತ್ರಿ ಬಂದು ಜೊಲ್ಲೆಪೇಟೆ ಹೋಟೆಲ್ ಉಳಿತಾರಲ್ಲಪ್ಪ ಅಂತ ಅದಾಯ್ತು. ಆಮೇಲೆ ನೆಕ್ಸ್ಟ್ ಏನ್ ಮಾಡಿದ್ರೆ, ಬೆಳಗಾಂ ಮುಗಿಸ್ಕೊಂಡು ನಾವು ಬಾಗಲಕೋಟೆ ಮುಗಿಸ್ಕೊಂಡು ಹೊಸಕೋಟೆ ಹೋದ್ವಿ. ಹೊಸಕೋಟೆ ರಾಯಲ್ ಆರ್ಚಿಡ್ ಅಂತ ಹೋಗಿದ್ದೆ ನಾನು ಪರ್ಮನೆಂಟ್ ಹೋಟೆಲ್. ನಾನು ಯಾವಾಗಿಂದ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿದ್ದೀನಿ, ನನ್ನ ಪರ್ಮನೆಂಟ್ ಹೋಟೆಲ್. ನಾನು ಅಲ್ಲೇ ಉಳ್ಕೊಳ್ಳೋದು. ಅಲ್ಲಿ ಫೋನ್ ಮಾಡಿದೆ, ನಾನೀಗ ಬಾಗಲಕೋಟೆಯಿಂದ ಹೊರಟಿದ್ದೀನಿ,
ನನ್ನ ಪರ್ಮನೆಂಟ್ ರೂಮ್ ನ ಕ್ಲೀನ್ ಮಾಡಿಡಿ ಅಂತ. ಇಲ್ಲ ಸರ್, ಇವತ್ತು ಸಾಯಂಕಾಲನೇ ಪ್ರಧಾನಮಂತ್ರಿಗಳು ಬರ್ತಾ ಇದ್ದಾರೆ, ಎಲ್ಲ ರೂಮ್ಗಳು ಒಳ್ಳೆ ತಗೊಂಡ್ಬಿಟ್ಟವ್ರೆ, ಅವ್ರು ನೀವಿದ್ದಿದ್ದು ಹೋಟ್ಲಲ್ಲಿ ರೂಮ್ ಅಲ್ಲೇ ಸ್ಟೇ ಮಾಡ್ತಾ ಇದ್ದಂತ. ನಾನು ಒಂಥರ ಖುಷಿ ಆಗ್ಬಿಟ್ಟಪ್ಪ. ನಾನ್ ಮಲಿಕ್ಕಾದ್ರು ಪ್ರಧಾನಮಂತ್ರಿ ಬಂದಿದ್ದೆ, ಪಾಪ ನಮ್ಮ ಪ್ರಧಾನಮಂತ್ರಿಗೆ ಏನ್ ಗತಿ ಬಂದಿದೆ ನೋಡ್ರಮ್ಮ. ನಾನ್ ಮಲಿಕ್ಕಾದ ಬೆಟ್ಟಲ್ಲಿ ಮನೆ ಪ್ರಧಾನಮಂತ್ರಿ ಬರಬೇಕಾದ್ರೆ ನಾನೇ ಪುಣ್ಯ ಮಾಡಿರ್ಬೋದೇನೆ, ಹೌದಿಲ್ಲಮ್ಮ? ಏನ್ರಿ ಗತಿ ಇದು? ಇಲ್ಲ, ನನ್ಗೆ ಖುಷಿ ಆಗ್ತದಿಲ್ಲ. ನಾನು ಹೇಳಿದ್ರೆ ಇದಕ್ಕಿಂತ ಖುಷಿ ಯಾವ್ದು ಒಳ್ಳೇದಿಲ್ಲಪ್ಪ. ಮತ್ತೆ ಪ್ರಧಾನಮಂತ್ರಿಗೆ ನಮ್ಮ ರೂಮ್ ಎಲ್ಲ ಕ್ಲೀನ್ ಮಾಡೋ ಆ ಡೈನಿಂಗ್ ಅಲ್ಲಿ ಕೂತಿರಲ್ಲ, ಸ್ವಲ್ಪ ಕಸ ಜಾಸ್ತಿ ಇತ್ತು ಬಂದ ಇರುವಾಗ ನಾನು ಅದೆಲ್ಲ ಕ್ಲೀನ್ ಮಾಡಿ ಬೇಕಾದ್ರೆ ಇವತ್ತೊಂದು ದಿನ ನಾನು ಕಾರಲ್ಲೇ ಮಾಡ್ಕೊಳ್ತೀನಿ, ಅವ್ರು ನನ್ನ ರೂಮ್ ಕೊಡೋಪ್ಪ ಅಂತ ಕೊಟ್ಟೆ. ಇಲ್ಲ ಹೆಂಗಿದೆ ನೋಡಿ ಸರ್, ಬರ್ತಾ ಇದ್ರು ಅವರು ಭಯ. ಇಲ್ಲ ಒಳ್ಳೆ ಕೆಲಸ ಮಾಡಿದ್ರೆ ಇದೇನಿಗೆ ಬೇಕಾಗಿತ್ತು? ಜನಗಳ ಮಧ್ಯದಲ್ಲಿ ಹೋಗಿ ಕೇಳಿ ನೀವು, ನಾವು ಇಂಥದ್ದು ಮಾಡಿದೀವಿ, ಹಿಂಗ್ ಸರ್ಕಾರ ಬಂದ್ರೆ ಹಿಂಗ್ ಮಾಡ್ತೀವಿ, ಯಾವಾಗ आप देख सकते हैं कि मेरे हाथ में यूनिस्टोन, कितने ही सालों से अगर वो पत्थर आपके गुर्दों में हो या पित्ते में, ग्लैडर के भी जहाँ पत्थर होता है ऑपरेशन से नहीं निकलता, लेकिन ये दवा खाने के बाद वो आपको जो यूरिन के जरिए जो है पूरा होकर निकल जाएगा। जहाँ बड़े बड़े ऑपरेशन फेल हो जाते वहां पर ये दवा काम करती है।